ಇದು ರಾಯ ಬೆಸ್ತರಹಳ್ಳಿ ಶ್ರೀ ಬೊಮ್ಮಲಿಂಗೇಶ್ವರ ಕಟ್ಟೆಮನೆ ಆದಂತಹ ಬೊಮ್ಮಲಿಂಗೇಶ್ವರ ತೋಪು. ಇದು ಬೆಸ್ತರಹಳ್ಳಿ ತೋಪು ಅಂತ ಕರೀತಾರೆ ಇದನ್ನು. ಇದು ಪುರಾತನವಾದಂತಹ ದೇವಾಲಯವಾಗಿದ್ದು, ಈ ದೇವಾಲಯದಲ್ಲಿ ಈ ರೀತಿಯಂಥ ವಾತಾವರಣವಿದೆ. ಬಹಳ ಹಿಂದಿನಿಂದಲೂ ಕೂಡ ಅತ್ಯುತ್ತಮವಾಗಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಇದು. ಈ ಬೆಸ್ತರಹಳ್ಳಿ ತೋಪು ಶ್ರೀ ಬೊಮ್ಮಲಿಂಗೇಶ್ವರರವರ ವಾಸ್ತವ್ಯದ ಸ್ಥಳವಾಗಿದ್ದು, ಇದು ಕಾಡುಗೊಲ್ಲರ ಆರಾಧ್ಯ ದೈವವಾಗಿದೆ. ಈ ಆರಾಧ್ಯ ದೈವವು ಯಾದವ ಸಮುದಾಯಕ್ಕೆ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾದಂತಹ ಸ್ಥಳವಾಗಿದ್ದು, ಆದ್ದರಿಂದ ಈ ಕಟ್ಟೆಮನೆ ದೇವಸ್ಥಾನ ಅತ್ಯಂತ ಬಹಳ ಪ್ರಮುಖವಾದಂತಹ ಸ್ಥಳವಾಗಿದೆ. ನೋಡಿ, ಇಲ್ಲಿ ದೇವಸ್ಥಾನದ ಮುಂಭಾಗ ಈ ರೀತಿಯ ದೇವಸ್ಥಾನದ ವಿಶೇಷತೆಯನ್ನು ನಾವು ಇಲ್ಲಿ ಗಮನಿಸಬಹುದು. ವಿಶೇಷ ರೀತಿಯ ಪೂಜಾ ಕಾರ್ಯಕ್ರಮಗಳು ಹಾಗೂ ಬಂಡೆ ಕಾರ್ಯಕ್ರಮಗಳು ಇಲ್ಲಿ ಗಮನಿಸಬಹುದಾಗಿದೆ. ನಾವು ಇಲ್ಲಿ ನೋಡಿ ದೇವಸ್ಥಾನದ ಮುಂಭಾಗ ಕಟ್ಟೆಮನೆ ಇದ್ದು, ಕಟ್ಟೆಮನೆಯಲ್ಲಿ ಆಗಿದೆ. ಇದು ಮೂಲ ದೇವರ ವಿಗ್ರಹ. ಇದು ಬೊಮ್ಮಲಿಂಗೇಶ್ವರ ಬೆಸ್ತರಹಳ್ಳಿ ದೇವಾಲಯದ ಪ್ರಮುಖ ಕಟ್ಟೆಮನೆ.